ಮೇಡಮ್ ಅವ್ರೇನೋ ತುಂಬಾ ಕಷ್ಟದಲ್ಲಿದ್ದಾರಂತೆ, ಒಂದ್ 500 ರೂಪಾಯಿ ಹಾಕ್ಬಿಡಿ. ಫೋನ್ ಕಟ್ ಮಾಡ್ರೆ ನಾವ್ ಏನ್ ಅನ್ಕೋಬೇಕು? ನಾವೇನ್ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ನಾನು ಸೂಪರ್ ಇದ್ದೀನಿ. ಅದೆಲ್ಲ ಯಾವಾಗ ಶುರು ಮಾಡಿದ್ದೀನಿ ಏನಪ್ಪ ಅಂತ ಅಂದ್ರೆ, ನಮ್ಮ ಮನೆಯವರು ನೈಟ್ ಡ್ಯೂಟಿ ಅಲ್ಲ, ಮನೆತಾವ ನೈಟ್ ಹೋಗ್ತಾರೆ ಡ್ಯೂಟಿಗೆ. ಹಂಗಾದ್ರೂ ಬೆಳಗ್ಗೆನೆ ಬೇಗ ಎದ್ದಿದ್ದೀನಿ. ನಾನು ಎಲ್ಲ ತಿಂಡಿ ಮಾಡ್ಬಿಟ್ಟಿದ್ದೆ ಬೇಗನೆ. ಒಂದೊಂದ್ಸಲಿ ಲೇಟಾಗಿ ಮಾಡ್ತೀನಿ, ಒಂದೊಂದ್ಸಲಿ ಬೇಗ ಮಾಡ್ತಿಂತೀನಿ. ಫುಲ್ ಬೇಗ ತಿಂಡಿ ಆಗಿತ್ತಲ್ಲ, ಏನಕ್ಕೆ ಸುಮ್ಮನೆ ಕೂರ್ಸೋದಿಲ್ಲ, ಬೇಗ ತಿಂಡಿ ಆಗಿದ್ದಲ್ಲ ಅಂತ ಎಲ್ಲ ತಕ್ಕ ಕೂತ್ಕೊಂಡ್ರು. ನನ್ಗೆ ಯಾವಾಗ್ಲೂ ಮೈಕೈ ನೋವು ಬರುತ್ತೆ, ಮುಂದೆ ಹಿಂಗ್ ಬರಲ್ಲ ಮೈಕೈ ನೋವು, ಹಾಸಿಗೆ ಮೇಲೆ ಮನಿಕೊಂಡಿದ್ರೆ ಅಂತ ಮಕ್ಳು ತುಂದಾಡಿ ಮೈಕೈ ನೋವು ಬರುತ್ತೆ ಅಂತ ಅಂದ್ಬಿಟ್ಟು ಮಂಚ ಹಾಕ್ತೀನಿ ಅಂತ. ನನ್ಗೆ ನಿಜವಾಗ್ಲೂ ಸುಸ್ತಾಗಿತ್ತು. ನಿನ್ನೇನೋ ಅಲ್ಲೆಲ್ಲ ಸುತ್ತರ್ಕೊಂಡ್ವಲ್ಲ, ಮತ್ತೆ ಮನೇಲಿ ತುಂಬಾನೇ ಕೆಲ್ಸಗಳು ಇರುತ್ತೆ. ಒಂದೊಂದ್ ಟೈಮು ತುಂಬಾ ಸುಸ್ತಾಗಿತ್ತು. ಹಂಗಾದ್ರೂ ತೆಗ್ದು ಬಿಡ್ರಪ್ಪ. ಒಂದ್ಸಲಿ ತೆಗ್ದ್ಬಿಟ್ರೆ ನನಗೇನಂದ್ರೆ ಮಾಡ್ಬಿಡ್ತೀನಿ ಜೋಶಲ್ಲಿ. ಆಮೇಲೆ ಮಾಡಿದ್ರೆ ಒಂದೇ ಸಲ ಮಾಡ್ತೀವಿ, ಇಲ್ಲಾಂದ್ರೆ ಸುಮ್ಮನೆ ಕುತ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಎಲ್ಲ ತೆಗ್ದು ಎಲ್ಲ ಹೆಂಗ್ ಚೇಂಜ್ ಮಾಡಿದಾರೆ ನೋಡಿ ಬನ್ನಿ. ನಾನಂತೂ ಚೇಂಜ್ ಮಾಡಿಲ್ಲ, ಹೆಂಗ್ ಇಡ್ಬೇಕು ಅಂತ ಇವ್ರೆ ಎಲ್ಲ ಪ್ಲಾನು. ಬನ್ನಿ, ಮಂಚ ಎಲ್ಲ ಹಾಕಿದ್ದಾರೆ. ಇನ್ನೂ ಗುಡ್ಸೋದೆಲ್ಲ ಇದೆ, ಗುಡ್ಸಿದೀನಿ, ಎಲ್ಲ ಗುಡ್ಡೆ ಮಾಡಿದೀನಿ. ಎಲ್ಲಾನು ಏನೇನ್ ಬೇಕಾದ ಹಾಕೊಂಡು ಮತ್ತೇನೆ. ಸೊ ಇಲ್ಲಿ ಮಂಚ ಇತ್ತಲ್ಲ, ಅದನ್ನ ಒಳಗಡೆ ಹಾಕಿದ್ದಾರೆ. ಫ್ರಿಡ್ಜ್ ಇಲ್ಲಿತ್ತಲ್ಲ, ಇಲ್ಲಿಗೆ ಹೋಗಿದೆ. ಫಸ್ಟ್ ಹಿಂಗೆ ಇದ್ದಿದ್ದು ನಮ್ಮ ಮನೆ. ಫಸ್ಟ್ ಟೈಮ್ ಬಂದಾಗ ಹಿಂಗೆ ಫ್ರಿಡ್ಜ್ ಇಲ್ಲೇ ಇಟ್ಟಿದ್ದು, ಅಲ್ಲಿ ಏನೂ ಇರ್ಲಿಲ್ಲ. ಇಲ್ಲಿ ಮಂಚನೂ ಇರ್ಲಿಲ್ಲ, ಏನೂ ಇಟ್ಟಿರ್ಲಿಲ್ಲ, ಎಲ್ಲೋ ಏನು ಇಟ್ಟಿರ್ಲಿಲ್ಲ. ಒಳಗಡೆನೆ ಮಂಚ ಎಲ್ಲ ಹಾಕೊಂಡಿತ್ತು. ಫಸ್ಟ್ ಹಿಂಗೆ ಇತ್ತು, ಅದೊಂದು ಇರ್ಲಿಲ್ಲ ಅಷ್ಟೇನೆ ಸಿಸ್ಟಮ್. ಏನೇನೋ ಚೇಂಜ್ ಮಾಡ್ತಾ ಇದ್ದು. ಮನೆ ಒಂಥರ ಇರಕ್ಕೆ ಬಿಡಲ್ಲ ನಮ್ಮಲ್ಲಿ. ಇಲ್ಲ ನಂದು ಪ್ಲಾನ್ ಚೇಂಜ್ ಆಗಿರುತ್ತೆ, ಇಲ್ಲಾಂದ್ರೆ ಅವ್ರದ್ದು ಪ್ಲಾನ್ ಚೇಂಜ್ ಆಗಿರುತ್ತೆ. ಈ ಮಕ್ಳು ತುಳ್ದು ಮಲ್ಕೊಂಡ್ರೆ ಸಾಕು ಗೈಸ್, ಹಾಸಿಗೆ ಎದ್ರೆ ಸಾಕು, ಬೆನ್ನೆಲ್ಲ ನೋವು, ಮೈಕೆಲ್ಲ ನೋವಾಗ್ಬಿಡೋದು. ಹೆಂಗ್ ಕುಡ್ದಾಗ ಕೇಳಿ ಅಲ್ಲ, ಗಡ 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 ಅಂತ ಕುಡ್ದ್ಬಿಟ್ಟು ನಾನು ಹೇಳ್ತಾ ಇರ್ತೀನಲ್ಲ, ಗಟ ಗಟ ಅಂತ ಕುಡ್ಕೊಬಿಡು, ಅದು ಹಬ್ಳಿಕೆ ಆಗಲ್ಲ ಅನ್ನಂಗೆ. ಅವನು ಹಾಲ್ನ ಹಬ್ಳಿಕೆ ಅಂತ ಹೇಳ್ತಾನೆ, ಬೇರೆ ಎಲ್ಲ ಕುಡಿತಾನೆ, ಹಾಲ್ನ ಮಾತ್ರ ಹಂಗಂತಾನೆ. ಸೊ ಅದಕ್ಕೋಸ್ಕರ ಇವಾಗ ಸಿಸ್ಟಮ್ನ ಇಲ್ಲಿಗೆ ಹಾಕಿದ್ವಿ. ಹೊರಗಡೆ ಒಳಗಡೆ ಜಾಗ ಸಾಲ್ತಿರ್ಲಿಲ್ಲ. ಈ ಮಂಚ ಹಾಕಿದ್ರಿಂದ ಇಲ್ಲಿ ಇಕ್ಕಟ್ಟಾಯ್ತಿತ್ತು. ಇವೆರಡು ಇಲ್ಲಿ ಬಂದಿದ್ದಾವೆ. ಇವಾಗ ತುಳಿಬಾರ್ದು ಇವು ಮಕ್ಳುಗಳು ಅಂದ್ಬಿಟ್ಟು ಹಿಂಗೆ ಹಾಕಿರೋದು. ರೂಮಿಗೆ ಬರೋಲ್ಲ ಇವಾಗ. ಈ ಸಿಸ್ಟಮ್ ಇಲ್ಲಿದ್ದರೆ ದಿವ ಇಲ್ಲಿರ್ತಾನ, ನಮ್ಮ ಖುಷಿನ ಇಲ್ಲಿ ಆಟ ಆಡ್ಕೊಂಡಿರ್ತಾನ, ನಮ್ಮ ನವೀನ್ ಇಲ್ಲೇ ಕೂತ್ಕೋತಾರೆ ಬಿಂಬ್ಯಾಗ ಹಾಕೊಂಡು, ಇಲ್ಲಾಂದ್ರೆ ಎಲ್ಲ ಏನಾರು ಮಾಡ್ತಾರೆ ಅಂದ್ಬಿಟ್ಟು. ಸೊ ಸುಸ್ತಾಗಿದೆ ಅಂತ ಒಂದು ಲೋಟ ಹಾಲು ಕಾಯಿಸಿದ್ದೀನಿ. ನಮ್ಮ ನವಿಗೆ ಕೊಡೋಣ ಬನ್ನಿ. ಗಡ 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 ಅಂತ ಎತ್ಬಿಟ್ಟು ನೀನು ಏನು ಹಾಕಿಲ್ಲ, ಕುಡಿ. ಕೇಸರಿ ಪ್ರೆಗ್ನೆಂಟ್ ಕುಡಿತಿದ್ದಲ್ಲ ಆ ಥರ. ನಮ್ ದಿವ ಉಪ್ಪಿಲ್ಲ, ಸಕ್ಕರೆ ಉಪ್ಪು ಮಾಡಿದ್ರೆ ಉಪ್ಪನ್ನ ಸಕ್ಕರೆ ಮಾಡ್ತಾನೆ. ಉಪ್ಪಿಲ್ಲ ಅಪ್ಪ, ಉಪ್ಪಿಲ್ಲ ಅಂತಿದ್ದ. ಟೈಟ್ ನ ಲೂಸ್ ಅಂತಾನೆ, ಲೂಸ್ ನ ಟೈಟ್ ಅಂತಾನೆ. ಆಮೇಲೆ ಚಳಿಗೆ ಶೆಕೆಗೆ ಚಳಿ ಎಲ್ಲ ಉಲ್ಟಾ. ಅಲ್ಲಿ ನೋಡಲಿ ಅಂತಾರೆ, ನೋಡಲಿ ಎಲ್ಲ ಕಿತ್ತಾರ. ಅವ್ನಿಗೆ ಏನೇನ್ ಬೇಕು ಅದನ್ನೆಲ್ಲ ಆಯ್ಕತಾವನೆ. ಆಟ ಸಾಮಾನು, ಗಾಡಿ ಎಲ್ಲ ಮೂಲೆಯಲ್ಲಿ ಇದ್ವಲ್ಲ, ಎಲ್ಲ ತೆಗ್ದಾಕಿದ್ವಲ್ಲ, ಸಿಕ್ಕವ್ ಇವಾಗ. ಅವೆಲ್ಲ ಮತ್ತೆ ಪಿಸಾಕಲ್ಲಿ ನಿಮ್ಮಮ್ಮ ಇರು. ಖುಷಿ ನಿದ್ದೆ ಬಂದಿಲ್ಲ ಇನ್ನ? ನಿಂಗೆ ಬಂದಿಲ್ಲ ನಿದ್ದೆ? ಅರ್ಧ ಖುಷಿಯಿಂದಾನೆ ಅರ್ಧ ನಮ್ಗೆ ಮೈಕೆ ನೋವು ಆಯ್ತಿದ್ದು. ಇವಾಗಂತೂ ಹೆವಿ. ಇವನು ಎತ್ಕೊಂಡೇ ಇರ್ಬೇಕಾ ಆಯ್ತಾನ. ನಾವ್ ಇಲ್ಲಿ ಇದ್ರೆ ಇಲ್ಲಿ ಬರ್ತಾನೆ, ಅಲ್ಲಿ ಇದ್ರೆ ಅಲ್ಲಿ ಬರ್ತಾನೆ. ಕೆಲಸ ಮಾಡ್ಬೇಕಾದ್ರೆ ಇಬ್ರು ಮಕ್ಳು ಇಟ್ಕೊಂಡು ಇಬ್ರು ಕೆಲಸ ಮಾಡ್ಬೇಕಾದ್ರೆ ಹೆವಿ ಕೊಡ್ಲೆ ಕೊಟ್ಬಿಟ್ರು. ಇವಾಗ ಏನ್ ಅನ್ಸುತ್ತೆ? ಮನೆ ಇಕ್ಕಟ್ಟು ಅನ್ಸೈತಾ, ದೊಡ್ಡದು ಅನ್ಸೈತಾ? ಇಲ್ಲ ಮಾಮೂಲಿ ಹಂಗೆ ಅನ್ಸೈತೆ ಅಷ್ಟೇ. ಅಷ್ಟು ದೊಡ್ಡದು ಅಲ್ಲ. ಇಲ್ಲಿದ್ದ ಮಂಚ ಹೋಯ್ತಲ್ಲ ಒಂದ್ ಸ್ವಲ್ಪ. ಚೇರ್ ಹಾಕಕ್ಕೆ ಅವ್ರಿಗೆ ಬಂದಾಗ ಚೇರ್ ಹಾಕಕ್ಕೆಲ್ಲ ಹಿಂಸೆ ಅನ್ಸುತ್ತೆ. ಅಲ್ಲೊಂದ್ ಸೋಫಾ ತಂದಾಕ್ಬಿಟ್ರೆ ಸೋಫಾ ಹಾಕೋರು ತಲೆ ಹೊಡಿತಿದ್ದು. ಇಲ್ಲ ಇಲ್ಲ ಹೊಡಿಯುತ್ತೆ, ಅಷ್ಟು ಹಿಂದೆ ಅಲ್ಲ, ಒಂಥರ ಇದಕ್ಕೆ ಈ ಕಡೆಗೆ ಹಾಕಿದ್ರೆ ಸರಿ ಹೋಗುತ್ತೆ. ಓಕೆ, ನೆಕ್ಸ್ಟ್ ಜನ್ಮ ಅಂತ ಇದ್ರೆ ತಗೊಳ್ಳಿ ಅಂತ. ಇವಾಗ ಸುಮ್ಮನೆ ಬೇಡವಾ? ಏನು ಗಾಡಿ ಫ್ರೆಂಡ್ಸ್, ಕೋತಿದ್ ಹಾಕಿದ್ರೆ ಕೋತಿ ಸೂಪ್ ಇಲ್ಲ, ಬೇಡ ಸೂಪರ್ ಇಲ್ಲ, ನನಗೆ ಸೂಪ್ ಇಲ್ಲ, ಎಲ್ಲ ಶಾರ್ಟ್ ಶಾರ್ಟ್ ಆಗಿ ಹೇಳೋದನ್ನು. ಖುಷಿ ದಿವಿ ನೋಡ್ತಾ ಇದೀನಿ. ಗೋಂಬಿ ತುಂಬಾ ಶಾರ್ಟ್ ಶಾರ್ಟ್ ಅವನೇ ಮಾಡ್ಕೊಟ್ಟಿದ್ದಾನೆ, ಅವನದೇ ಒಂಥರ ಭಾಷೆಯಲ್ಲಿ ಮಾತಾಡಕ್ ಬರಲ್ಲ. ಅದಕ್ಕೆ ಅದ್ ಬೇಡ, ಕೋತಿ ಬೇಡ. ಆಮೇಲಿಂದ ಏನ್ ಹಾಕೊಂಡು ಮೋಟು ಬೇಡ, ಮೋಟು ಕೊಟ್ಲು ಬೇಡ, ಮೋಟು ಕೊಟ್ಲು ನನಗ್ ಬರಲ್ಲ. ಮೋಟು ಬೇಡ ನಂಗೆ. ಬೇಕಾ ಇವಾಗ? 3 ವರ್ಷ ಆಗೈತೆ, ಇನ್ನ ಸರಿಯಾಗಿ ಮಾತಾಡಕ್ ಬರಲ್ಲ. ಬಾಯ್ ಹೊರ್ಸ್ಕ, ಹಾಲು ಕುಡ್ದಿರ ಬಾಯ್ ಹೊರ್ಸ್ಕ ಆಯ್ತು.
ಎಲ್ಲಿ ಹೆಂಗ್ ಓಡಿಸ್ಕೋತಾರೆ? ವಾಶ್ರೂಮ್ ತಾನೇ ಹೋಗಿ ಬಾಯಿ ತೊಳ್ಕೊ ಬರೋದು. ಬೇಡ ಕೈ ತೊಳ್ಕೊಬರ್ದು ಅಂಟುತ್ತೆ. ಬಿಡಮ್ಮ, ಏನಾಗಲ್ಲ ಬಟ್ಟೆ ಕೊಡ್ಸ್ಕೊಳ್ಳಿ. ನೋಡಿ ಗೈಸ್, ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ಹಂಗೆ. ಸೊ ಹಾಗೆ ಮಧ್ಯದಲ್ಲಿ ಒಂದು ಪ್ರಾಂಕ್ ಕಾಲ್ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ಗೆ ಅಂತ ಅವತ್ತಿಂದ ಅನ್ಕೋತಾನೆ ಇದ್ದು. ನಂಬರ್ ಇದೆ ಒಂದು ಕೆಲವೊಬ್ರದ್ದು, ಅದರಲ್ಲಿ ಒಬ್ರಿಗೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಾಳೆ ನಮ್ಮ ನವಿ. ಸೊ ನೋಡೋಣ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾತಾಡ್ದಲ್ಲ ಒಂಥರ ಕಂಡಿಡಿತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಏನು ಮಾತಾಡ್ತಾರೆ ನಮ್ಮ ನವಿಯವರು, ಕಂಡಿಡಿತಾರೆ ಇಲ್ವಾ ಅಂತ. ಮಕ್ಳು ಕಟ್ಕೊಂಡು ಖುಷಿನೂ ನೀವು ನಾವು ಕರ್ಕೊಂಡು ಆಚೆ ಹೋಗ್ತಿದ್ದಿಲ್ಲ ಅಂದ್ರೆ ಅವರು ಮಾತಾಡಕ್ಕೆ ಒಂದು ಕಂಡಿಡಿತಾರೆ. ಇಲ್ಲಿದ್ರೆ ವಾಯ್ಸ್ ಗೊತ್ತಾಗ್ಬಿಡುತ್ತೆ ನಮ್ ಖುಷಿದು ನಮ್ದು ಒಂದು. ಸೊ ಕಾಲ್ ಮಾಡಿ ನೋಡೋಣ, ಅವ್ರು ರಿಸೀವ್ ಮಾಡಿದ್ರೆ ಮಾಡ್ತಿರೋದು. ಯಾವಾಗ್ಲೂ ಮೆಸೇಜ್ ಅಲ್ಲೇ ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ. ಅವರು ತುಂಬಾ ಮೆಸೇಜಸ್ ಮಾಡ್ತಾ ಇರ್ತಾರೆ ನನಗೆ, ಅದರಿಂದ ಅವ್ರಿಗೆ ಮಾಡೋಣ ಅಂತ ಕಾಲ್ ಮಾಡಿ ಹೋಗಿ. ಅವ್ರ ಹೆಸರು ಪೂಜಾ ಅಂತ, ಮೈಸೂರವರು. ಮೈಸೂರು ಬಗ್ಗೆ ಕೇಳು, ಇಲ್ಲ ನಿನ್ಗೆ ಏನ್ ಅನ್ಸುತ್ತೆ ಅಂತ ಪ್ರಾಂಕ್ ಮಾಡು ನೋಡೋಣ. ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಆಚೆ ಕರ್ಕೊಂಡು ಹೋಗ್ತೀವಿ ಮಾತಾಡ್ಲಿ ಅವಳು. ಏನಂತ ಕೇಳೋದಂದ್ರೆ ಭಯ. ನಮ್ಮನೆಯವ್ರಿಗೆ ಒಂದ್ಸಲ ಪ್ರಾಂಕ್ ಮಾಡಿದೆ ಇದೇ ರೀತಿ. ಶೋಭಿತಾ ಅಂತ ಹೆಸರು ಹೇಳ್ಕೊಂಡೆ. ಅವ್ರಿಗೆ ನನ್ನ ವಾಯ್ಸ್ ಗೊತ್ತಾಗ್ಲಿಲ್ವಂತೆ, ಬಾಯಲ್ಲಿ ಬಟ್ಟೆ ಇಟ್ಕೊಂಡು ಮಾಡಿದ್ದೆ. ಅದೇ ರೀತಿ ಇದೇ ರೀತಿ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ಏನಂತಾರೆ ಏನು ಅಂತ. ಇಬ್ರು ಕರ್ಕೊಂಡು ಹೋಗ್ಬಿಟ್ರು, ನನ್ನ ಜೊತೆಲಿ ಇದ್ರೆ ಏನೊಂಥರ ಧೈರ್ಯ. ನನ್ನ ಬಿಟ್ಬಿಟ್ಟಿದ್ದೆ, ಹೋಗ್ಬಿಟ್ರು. ಭಯ ಭಯ ನಂಗೆ. ಅದೇ ಬಾಗ್ಲ ಹಚ್ಕೊಳ್ಳಿ. ಬಂದ್ಬಿಡ್ತಾರ ಮಕ್ಕಳು. ಅದು ನಮ್ಮ ಮನೆಯವ್ರ ಫೋನಿಂದ ಮಾಡ್ತಿರೋದು, ಗೊತ್ತಾಗಲ್ಲ ಅವರಿಗೆ. ರಿಸೀವೇ ಮಾಡ್ತಲ್ಲ, ಹೊಸ ನಂಬರ್ ಅಂತ ಏನೋ ಮ್ಯೂಟ್ ಮಾಡ್ಬಿಟ್ಟು. ಇವಾಗ ರಿಸೀವ್ ಮಾಡಿಲ್ಲ, ಇನ್ನೊಂದ್ಸಲಿ ಮಾಡ್ತೀನಿ. ರಿಸೀವ್ ಮಾಡೋ ಗಂಟೆ ಮಾಡ್ತಾ ಇರ್ತೀನಿ. ಹಲೋ, ನಿಮ್ಮ ಹೆಸರು ಪೂಜಾ ಅಲ್ವಾ? ಹಲೋ ಹಲೋ, ಹೇಳಿ ಮೇಡಮ್. ನಿಮ್ಮ ಹೆಸರು ಪೂಜಾ ಅಲ್ವಾ? ಹೌದು. ಮಿಸ್ ಆಗಿ ನಿಮಗೆ ಕರೆನ್ಸಿ ಹಾಕ್ಸ್ಬಿಟ್ಟಿದೀನಿ. ಫೋನ್ ಪೇ ಮಾಡಕ್ಕಾಗಿದ್ಯಾ ನಮ್ಗೆ ಮತ್ತೆ ರಿಟರ್ನ್? ಇಲ್ಲ ಫೋನ್ ಪೇ ಗೂಗಲ್ ಪೇ ಹತ್ರ ಏನಿಲ್ಲ, ಸಾರಿ. ಬೇರೆಯವ್ರ ಹತ್ರ ನೀವು 500 ರೂಪಾಯಿಗೆ ಹಾಕ್ಸಿದೀವಿ. ಇಲ್ಲ ಮೇಡಮ್, ಸಾರಿ, ನಮ್ಮ ಹತ್ರ ಇಲ್ಲ. ಏನಾರ ಮಾಡಿ ಹಾಕ್ಸಕ್ಕಾಗುತ್ತಾ? ಅಲ್ಲ, ನೀವ್ ಏನಕ್ಕೆ ಹಾಕ್ಸಿದೀರಾ ನೀವು? ಅದು ಮಿಸ್ ಆಗ ನೀವು ಅಲ್ಲಿಗೆ ಹೋಗಿ ಕೇಳ್ಕೋಬೇಕು. ನೀವು ನನ್ನ ಹತ್ರ ಕೇಳಿದ್ರೆ ಮಿಸ್ ಆಗಿ ಬಂದ್ಬಿಟ್ಟಿದೆ. ಮಿಸ್ ಆಗಿ ಬಂದಿದ್ರ ಆದ್ರೂ ಪರವಾಗಿಲ್ಲ, ನೀವು ಅಲ್ಲಿಗೆ ಹೋಗಿ ಕೇಳಿ ನೀವು ಅವ್ರ ಹತ್ರ. ಪ್ಲೀಸ್ ಹಾಕಿ. ಮನೇಲಿ ಗೊತ್ತಿಲ್ಲಲ್ಲೇ ಮಾಡಿರೋದು. ಹಲೋ ಹಲೋ, ಅಯ್ಯೋ ಮಗು, ನನಗೆ ಭಯ ಭಯ ಮಾತಾಡಕ್ಕೆ. ಜೋರಾಗಿ ಮಾತಾಡ್ಲಿಲ್ಲ, ನಿಧಾನಕ್ಕೆ ಮಾತಾಡ್ದೆ. ಹಲೋ, ಯಾರು ಹೇಳಿ? ವಿಡಿಯೋ ಕಟ್ ಮಾಡ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಮತ್ತೆ ಮಾಡ್ತೀನಿ ಅವ್ರಿಗೆ ಕಾಲ್. ಫೋನಲ್ಲಿ ಮಾತಾಡ್ತಿರ್ಲಿಲ್ಲ ಅವರು, ನಾನೇ ಕಟ್ ಮಾಡಿಬಿಟ್ಟೆ. ಅವ್ರು ಮಾತಾಡ್ತಿರೋದು ಕೇಳಿಸ್ತಾನೂ ಇರಲಿಲ್ಲ, ಅದಕ್ಕೆ ನಾನೇ ಕಟ್ ಮಾಡಿದೆ. ನಮ್ಮನೆಗೆ ತೋರಿಸ್ದೆ, ಅವರು ನಗಾಡ್ತಿದ್ರು. ಮತ್ತೆ ಫೋನ್ ಮಾಡಿಬಿಟ್ಟು ಇವಾಗ ನಮ್ಮಲ್ಲಿ ತುಂಬ ಬೈತಾ ಇದ್ದಾರೆ ಅಂತ ಹೇಳ್ತೀನಿ. ನೋಡೋಣ ಫೋನ್ ರಿಸೀವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ನನಗೊಂಥರ ಭಯ ಭಯ ಅಲ್ವಾ, ಫಸ್ಟ್ ಪ್ರ್ಯಾಂಕ್ ಅಲ್ಲ. ಯಾರಿಗೂ ನಮ್ಮನೆಯವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ನಮ್ಮನೆಯವ್ರಿಗೆ ಒಂಥರ ಧೈರ್ಯ ಇತ್ತು. ಇವ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಅಷ್ಟಾಗಿ. ಅದಕ್ಕೆ ಫಸ್ಟ್ ಮಾಡೋದು ಒಂಚೂರು ಭಯ. ಬೇರೆಯವ್ರ ಅವ್ರು ನಮ್ಮ ಫ್ಯಾಮಿಲಿ ರೀತಿ ನೋಡಿದ್ರು ಒಂಥರ ಭಯ ಇದ್ದೇ ಇರುತ್ತಲ್ಲ, ಅದರಿಂದ ರಿಸೀವ್ ಮಾಡಲ್ಲ ಅನ್ಸುತ್ತೆ ಇವಾಗ.
ಹಲೋ, ಏನ್ ಹೇಳಿ ತುಂಬಾ ಬೈತಾ ಇದ್ದಾರೆ ಮನೇಲಿ, ಪ್ಲೀಸ್ ಹಾಕಿ. ತುಂಬಾ ಬೈತಾ ಇದಾರೆ ಮನೇಲಿ ಅಂದ್ರೆ ಪ್ಲೀಸ್ ಹಾಕಿ ಅಂತಲ್ಲ. ನಮ್ಗೆ ಯಾವ ಮೆಸೇಜ್ ಬಂದಿಲ್ವಲ್ಲ ಕರೆನ್ಸಿದು. ಅದ್ ಗೊತ್ತಿಲ್ಲ, ನಿಮ್ ನಂಬರ್ಗೆ ಬಂದಿದೆ ಅಂತ ಅವ್ರು ತೋರ್ಸಿದ್ರು. ನಮಗ್ ಗೊತ್ತಿಲ್ಲ. ಇಲ್ಲ ಬಂದಿಲ್ಲ. ನಾನ್ ಬೇಕಾದ್ರೆ ನಾನು ನಿಮ್ಗೆ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ನನ್ಗೆ ಯಾವ್ದು ಮೆಸೇಜ್ ನಂಗೆ ರಿಸೀವ್ ಆಗಿಲ್ಲ. ಪ್ಲೀಸ್ ಹಾಕಿ, ನಮ್ಮ ಮನೇಲಿ ತುಂಬಾ ಬೈತಾ ಇದ್ದಾರೆ. ನಾನು ಹಾಕಲ್ಲ ಮೇಡಮ್. ನಮ್ಗೆ ಬಂದಿಲ್ದಲ್ಲ ನಾನು ಹಾಕಕ್ ನಂಗೆ ಇದ್ ಮಾಡಕ್ ಆಗಲ್ಲ. ಅವ್ರು ಹೇಳಿದ್ರು, ತೋರ್ಸಿದ್ರು, ಮೆಸೇಜ್ ಹೋಗಿದ್ದು ಎಲ್ಲದೂ ತೋರ್ಸಿದ್ದಾರೆ. ಯಾರು ತೋರಿಸಿದಾರೆ? ಅಂಗಡಿಯವರು. ಅವ್ರನ್ನೇ ಕೇಳ್ಕೊಳ್ಳಿ. ಅವ್ರ ತಾನೇ ಹಾಕಿರೋದು, ಮಿಸ್ ಆಗಿ ಹಾಕಿರ್ತಾನೆ. ಅವ್ರನ್ನೇ ಕೇಳ್ಕೊಳ್ಳಿ. ಹೌದಾ, ಬಿಡಿ, ಮತ್ತೆ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡು ಮತ್ತೆ ನಿಮಗೆ ಮಾಡ್ತೀನಿ. ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ನನಗೆ. ಮುದ್ದು ಹೇಳ್ಬಿಡಣ, ಯಾಕೆ ಅವ್ರಿಗೆ ಇದು ಮಾಡೋದು. ಇದು ಫಸ್ಟ್ ಟೈಮ್ ಪ್ರ್ಯಾಂಕ್ ವಿಡಿಯೋ ಅಲ್ವಾ, ಅದರಿಂದ ಒಂದು ಸ್ವಲ್ಪ ಇದಾಗಿ ಮಾತಾಡೋದು. ಫುಲ್ಲು ರ್ಯಾಶ್ ಆಗಿ ಮಾತಾಡ್ತಾ ಇದ್ದಾರೆ ನನ್ನ ಜೊತೆ. ಯಾವಾಗಲೂ ಅವ್ರ ಹತ್ರ ಮಾತೇ ಆಡಿಲ್ಲ. ಮುದ್ದು, ನನ್ನ ವಾಯ್ಸ್ ಕೆಳಗಡೆವರೆಗೆ ಕೇಳಿಸುತ್ತೆ ಅಂತ ಬೈತಾ ಇರ್ತಾರೆ ಯಾವಾಗ್ಲೂ. ಇವಾಗ ನಾನು ಕೂಗಿದ್ರು ಕೇಳಿಸ್ತಾ ಇರಲ್ಲ. ಮುದ್ದು ನೋಡಿ ಎಷ್ಟು ಜೋರ ಕಿಡ್ಸ್ಕೊತಾ ಇದೀನಿ. ಮುದ್ದು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? 2 ವರ್ಷದಿಂದ ಇವಳು ವಿಡಿಯೋಸ್ ನೋಡ್ತಾ ಇದ್ದಾರೆ, ಕಂಡಿಡಿಯಕ್ ಆಗಿಲ್ಲ ಅವ್ರು ಕೇಳಿ ಪಾಪ. ಇಲ್ಲ, ನಾನು ಜೋರಾಗಿ ಮಾತಾಡಿದ್ರೆ ಕಂಡಿಡ್ಬಿಡ್ತಾರೆ. ಅದಕ್ಕೆ ನಾನು ಅವ್ರಂಗೆ ರ್ಯಾಶ್ ಆಗಿ ಮಾತಾಡೋಣ ಅಂದ್ರೆ ನನ್ನ ವಾಯ್ಸ್ ಗೊತ್ತಾಗ್ಬಿಡುತ್ತೆ ಅಂತ ನಾನು ರ್ಯಾಶ್ ಆಗಿ ಮಾತಾಡಕ್ ಹೋಗ್ಲಿಲ್ಲ. ಅವ್ರು ನಂಗೆ ಇಷ್ಟನೂ ಇಲ್ಲ. ನಂಗೆ ತುಂಬಾ ಇಷ್ಟ ಅವರು. ನನ್ಗೆ ಗಾನುಮ್ಮ ಅಂತೆಲ್ಲ ಪ್ರೀತಿಯಿಂದ ಅಂತಾರಲ್ಲ, ಹಂಗ ಆ ಪದ ಇಷ್ಟ. ಅವ್ರ ಮೆಸೇಜ್ ಅಲ್ಲಿ ಕಳ್ಸೋದನ್ನೇ ಮಾತಾಡ್ಸಿಲ್ಲ, ಅದ್ರ ಪದದಲ್ಲಿ ಹೇಳಿದ್ರೆ ನಂಗೆ ತುಂಬಾ ಇಷ್ಟ. ಅದ್ರ ಜೊತೆ ಮಾತಾಡಕ್ಕೆ ಒಂಥರ ಆತರ ರ್ಯಾಶ್ ಆಗಿ ಮಾತಾಡ್ಕೊಂಡು ಪ್ರಾಂಕ್ ಮಾಡಕ್ಕೂ ಬರಲ್ಲ ಹುಡುಗಿ. ಯಾಕೆ ನಿನಗ್ ಮಾಡಿರ್ಲಿಲ್ವಾ? ಯಾವ್ದು ಹುಡುಗಿ ತರ ಸುಮ್ನಿರ್ತೀವಾ? ಹಲೋ ಹಲೋ ಯಾರು? ಮೇಡಮ್, ನಮ್ಮ ಹೆಸರು ಸುರೇಶ್ ಅಂತ. ನಿಮ್ಮ ನಂಬರಿಗೆ ಕರೆನ್ಸಿ ಹಾಕಿದ್ದು. ನಮ್ ನಂಬರ್ ಕರೆನ್ಸಿಗೆ ಬಂದೇ ಇಲ್ಲ. ನಮ್ದು ಮೆಸೇಜ್ ಬಂದಿಲ್ವಾ? ನಾವು ಸ್ಕ್ರೀನ್ ಶಾಟ್ ಕಳ್ಸೋದ ಬಂದಿರೋದು? ಕಳಿಸ್ತೀನಿ ನೋಡಿ ಇವಾಗ. ನಾನು ಕಳಿಸ್ತೀನಿ, ಕಳಿಸಿ. ವಾಪಸ್ ಹಾಕ್ತೀರಾ ಅಮೌಂಟು? ಅಮೌಂಟ್ ವಾಪಸ್ ಹಾಕ್ತೀರಾ? ವಾಪಸ್ ಹಾಕ್ತೀರಾ ಕಳ್ಸಿದ್ರೆ? ಸ್ಕ್ರೀನ್ ಶಾಟ್ ಕಳಿಸ್ತೀವಲ್ಲ ಈಗ. ನೀವು ಸ್ಕ್ರೀನ್ ಶಾಟ್ ಅಲ್ಲ ಸರ್, ನಮಗ್ ಬಂದಿದ್ರೆ ನಾವು ಹಾಕ್ತಿವಿ. ಇಲ್ಲ ಅಂದ್ರೆ ಸುಮ್ನೆ ಯಾಕೆ ಹಾಕೋಣ? ಹೌದಾ, ಬಂದಿದೆ. ನಾವು ಮಿಸ್ ಆಗಿ ಹಾಕ್ಬಿಟ್ಟಿದೀವಿ. ಲಾಸ್ಟ್ ನಂಬರ್ ಒಂದು ಯಾವ್ದು ನಿಮ್ದು ಸಿಮ್ಮು? ಸುಳ್ಳು ಯಾರು ಹೇಳಲ್ಲ, ನಾವು ಸುಳ್ಳು ಹೇಳ್ತಿಲ್ಲ. ಸುಮ್ನೆ ಯಾಕೆ ಹಾಕೋಣ ದುಡ್ಡು? ನಾವು ಅಷ್ಟೊತ್ತಿಂದ ಚೆಕ್ ಮಾಡ್ತಾ ಇದೀವಿ. ಮೇಡಮ್, ಅವ್ರೇನೋ ತುಂಬಾ ಕಷ್ಟದಲ್ಲಿದ್ದಾರಂತೆ. ಒಂದ್ 500 ರೂಪಾಯಿ ಹಾಕ್ಬಿಡಿ. ನಾವು ಕಳ್ಕೊಳಕ್ಕಾಗತ್ತ ಸರ್? ನಾವು ಏನೋ ಒಂದ್ 500 ರೂಪಾಯಿ ಇದ್ರೆ ಹಾಕ್ಬಿಡಿ. ಪಾಪ ಅವ್ರು ತುಂಬಾ ಅಳ್ತಾ ಇದಾರೆ. ಇಲ್ಲ ಮೇಡಮ್, ಅವ್ರು ತುಂಬಾ ಅಳ್ತಾ ಇದ್ರು. ನಾನೊಂದ್ 250 ರೂಪಾಯಿ ಕೊಡ್ತೀನಿ, ನೀವೊಂದ್ 250 ರೂಪಾಯಿ ಕೊಟ್ಬಿಡಿ. 500 ರೂಪಾಯಿ ಬೇಡ, ಒಂದ್ 250 ರೂಪಾಯಿ ಕೊಡಿ. ನಾನೊಂದ್ 250 ರೂಪಾಯಿ ಕೊಡ್ತೀನಿ. ಅವ್ರೇನೋ ಮಿಸ್ ಆಗಿ ಹಾಕ್ಸ್ಬಿಟ್ಟಿದ್ದಾರೆ, ಗೊತ್ತಿಲ್ದಾರೆ ನಂಬರ್ ತಪ್ಪಾಗಿ. ಬಂದಿದ್ರೆ ಹಾಕಿಸ್ತಿದ್ರಾ? ಕೊಟ್ಟೆ ಮಾಡಿದ್ರೆ ಕೈ. ಅಯ್ಯೋ, ಮಾತಾಡಿದ್ರೆ ಮತ್ತೆ ವೆರಿ ಗುಡ್. ನಾನು ನಿಜ ಈ ತರ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಂಗಂತೂ ನಿಜ ಒತ್ಸಿ ನಗ ಬರ್ತಿತ್ತಲ್ಲ, ನಗನ ತಡ್ಕೊಳಕ್ ಆಗಿಲ್ಲ. ಕಟ್ಟೆ ಮಾಡ್ಬಿಟ್ರು ಪಾಪ, ಹೆದ್ರಿಕೊಂಡು. ಎಷ್ಟು ನಗಡಿದೀನಿ ಅಂದ್ರೆ ನಾನಂತೂ ತುಂಬಾನೇ ನಗ ಬಂದ್ಬಿಡ್ತದೆ. ಅವ್ರಿಗೆ ವಿಡಿಯೋ ನಾಳೆ ನೋಡ್ಬೇಕು. ಬಿದ್ದು ನಗ್ತಾರೆ. ಅವ್ರು ಇನ್ನೊಬ್ರು ಯಾರೆಲ್ಲ ಮಾತಾಡ್ತಿದಾರೆ. ನಾವೇ ಅಂತ ಗೊತ್ತಾದ್ರೆ ಬೇಜಾರಾಯ್ತಾರ, ಖುಷಿ ಆಯ್ತಾರ ಗೊತ್ತಿಲ್ಲ. ಮಾಡು ಮತ್ತೆ ಇನ್ನೊಂದ್ಸಲಿ ಹೇಳ್ಬೇಡಣ. ಅಲ್ಲ ಸಿಸ್ಟರ್, ನಾವು ಯಾರು ಅಂತ ಗೊತ್ತಾಗ್ಲಿಲ್ವಾ? ಮತ್ತೆ ಮಾಡ್ರೆ ರಿಸೀವ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ.
ಅಲ್ಲ ಮೇಡಮ್, ಹಿಂಗೆ ಫೋನ್ ಪದೇ ಪದೇ ಕಟ್ ಮಾಡಿದ್ರೆ ನಾವೇನು ಅನ್ಕೋಬೇಕು? ಹಲೋ ಹಲೋ, ಏನ್ ಹೇಳಿ? ಫೋನ್ ಕಟ್ ಮಾಡ್ರೆ ನಾವೇನು ಅನ್ಕೋಬೇಕು? ಇನ್ನೇನ್ ಅನ್ಕೊಳ್ಳೋಣ? ಏನ್ ಅನ್ಕೋಬೇಕು ಅಂದ್ರೆ ಏನ್ ಅನ್ಕೋಬೇಕು? ನಾವೇನ್ ಮಾಡೋಣ ಇಲ್ಲಿ? ನಾವೇನ್ ತಲಹಸೆ ಮಾತಾಡ್ಕೊಂಡು ನಿಂತಿರಕ್ಕಾಗತ್ತ ನಾವು? ಏನ್ ಕೆಲಸ ಮಾಡ್ತಾ ಇದ್ರಾ? ಏನ್ ಮಾಡ್ಬೇಕು? ಬಿಸಿ ಇದ್ರಾ ಮೇಡಮ್? ನಿಮ್ಗೆ ಯಾಕೆ ಕೇಳ್ದು. ಯಾರು ಮಾತಾಡ್ತಾ ಇರೋದು? ಇದು ಪೂಜನಾ? ಹಲೋ, ಹಲೋ ಯಾರಿದು? ಪೂಜನಾ ಮಾತಾಡ್ತಾ ಇರೋದು? ಕೂದಲನ್ನಾರು ಆಗ್ಲಿ ಅವ್ರ ಅಪ್ಪನಾರು ಆಗ್ಲಿ ನೀವ್ ಯಾರು ಹೇಳಿ? ನಮ್ಮ ಹೆಸರು ವಿಜಯ್ ಅಂತ. ಯಾವ ವಿಜಯ್? ಗಾನವಿ ವಿಜಯ್. ಗಾನವಿ ವಿಜಯ್ ಅಂತ. ಗಾನವಿ ವಿಜಯ? ಹಾ. ಅಯ್ಯೋ ಅಯ್ಯೋ ಬ್ರದರ್, ನೀವಾ? ಹೌದು, ನಾವೇನು ಅಯ್ಯೋ ಸಾರಿ ಬ್ರದರ್, ಕಂಡಿಡಿಯಕ್ಕಾಗಿಲ್ಲ. ವಾಯ್ಸ್ ಗೊತ್ತಾಗ್ಲಿಲ್ಲ. ಏನೋ ಕಂಡಿಡಿತೀರಾ ಅನ್ಕೊಂಡು. ಇಲ್ಲ ಬ್ರದರ್, ನಮ್ಮ ಅಮ್ಮನ ಕೈ ಕೊಟ್ಬಿಡಿಲ್ಲ ನಾನು. ಯಾರಿದ್ರು ಈ ತರ ನನ್ಗೆ ನಿಮ್ಗಿಂತ ಹೆಚ್ಚಾಗಿ ನಮ್ಗೆ ತುಂಬಾ ನಗು, ನೀವು ಅಷ್ಟು ಮಾತಾಡಿರೋದು. ನಾನೆಲ್ಲ ಕಂಡಿಡಿತೀರಾ ಅನ್ಕೊಂಡಿದ್ದು. ನಂಗೆ ಗೊತ್ತಿಲ್ಲ ಬ್ರದರ್, ನಾನು ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಅಷ್ಟು ಖುಷಿ ಆಗ್ತಿದೆ ನಂಗೆ. ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ತಿದ್ದು ಫಸ್ಟ್ ಟೈಮ್. ಯಾರಿಗಾರ ಪ್ರಾಂಕ್ ಮಾಡೋಣ ಅನ್ಕೊಂಡು ನಿಮ್ಗೆ ಮಾಡೋಣ. ನಾನೇ ಆಗ್ನ ನೀವೇ ಫಸ್ಟ್ ಟೈಮ್ ಬಕ್ರ ಆಗ್ಬಿಟ್ರಿ. ಒಳ್ಳೇದಾಗ್ಲಿ ಬ್ರದರ್. ಎಲ್ಲ ಚೆನ್ನಾಗಿದಾರ? ಪಾಪ ನಮ್ಮಮ್ಮ ಹಂಗ ಅಂದಿದ್ದಕ್ಕೆ. ಇಲ್ಲ ಇಲ್ಲ, ಎಲ್ಲ ಚೆನ್ನಾಗಿದಾರ ಮನೇಲಿ? ಸಿಸ್ ಎಲ್ಲ ಚೆನ್ನಾಗಿದ್ದಾರೆ. ಕೊಟ್ಟೆ ನಮ್ಮ ಅಮ್ಮನ ಕೈ. ಹಲೋ ಹಲೋ, ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಆಂಟಿ? ಮೇಡಮ್ ಚೆನ್ನಾಗಿದ್ದೀವಿ. ಊಟ ಊಟ ಈಗ ಆಯ್ತು. ಸಾರಿ ಆ ಥರ ಎಲ್ಲ ಮಾತಾಡಿರೋದಕ್ಕೆ. ಓಕೆ ಓಕೆ ಓಕೆ. ಹಲೋ ಹಲೋ. ಅಣ್ಣ ಬನ್ನಿ, ಖಂಡಿತ ಬನ್ನಿ ಮನೆಗೆ ಒಂದ್ಸಲ ಮೈಸೂರು ಬಂದಾಗ. ಹಾ, ಖಂಡಿತ ಬರ್ತೀವಿ. ನಿಮ್ದು ಊಟ ಎಲ್ಲ ಆಯ್ತಾ ಎಲ್ಲಾರ್ದುವೆ? ಇನ್ನ ಇಲ್ಲ. ಮನೇಲೆಲ್ಲ ಚೆನ್ನಾಗಿದಾರ? ಹಾ, ಮಾಡ್ಬೇಕು ಇವಾಗ. ಕಂಡಿಡಿತೀರಾ ಅನ್ಕೊಂಡಿದ್ದು, ಕಂಡಿಡಿಲೇ ಇಲ್ಲ. ಇಲ್ಲ ನಾನ್ ನಂಗೆ ನಿಮ್ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರೋ ಗೊತ್ತಿರೋರೇ ಇರ್ಬೇಕು. ನನ್ನ ಹೆಸರು ಎಷ್ಟು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತಿದಾರಲ್ಲ, ಯಾರೋ ಗೊತ್ತಿರೋರು ಇರ್ಬೋದು ಅಂದ್ಬಿಟ್ಟು ನೆನ್ಪಾಗ್ತಾ ಇದೆ. ನೀವ್ ಫೋನ್ ಮಾಡ್ತೀರಂತ ನಾನ್ ದೇವರನ್ನೇ ಅನ್ಕೊಂಡಿರ್ಲಿಲ್ಲ ನಾನು ಹಂಗೆ ಅನ್ಕೊಂಡೆ, ಯಾರಿಗಾರ ಪ್ರಾಂಕ್ ಕಾಲ್ ಮಾಡೋಣ ಅಂತ. ಅದಕ್ಕೆ ಇವಳು ನಾವು ಇದ್ದಳು ಪೂಜಾಗೆ ಮಾಡೋಣ. ನಾನೇ ಬಲಿಕಾಗ್ಬೇಕು ಯೂಟ್ಯೂಬ್ ಇಂದ ಫಸ್ಟ್. ನಾಳೆ ವಿಡಿಯೋದಲ್ಲಿ ನೋಡಿ. ಖಂಡಿತ ನೋಡ್ತೀನಿ, ಮಿಸ್ ಮಾಡ್ದೆ. ಡೈಲಿ ಮಿಸ್ ಮಾಡ್ದೆ. ನಾನು ಕಾಯ್ಕೊಂಡಿದ್ದು ನೋಡಿ ಕಮೆಂಟ್ ಹಾಕ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಮನೇಲಿರೋರಿಗೆ. ಓಕೆ, ಥ್ಯಾಂಕ್ ಯು. ದೀಕ್ಷಾ ಸಿಸ್ಟರ್? ಓಕೆ. ದೀಕ್ಷಾ ಸಿಸ್ಟರು? ದೀಕ್ಷಾ ಸಿಸ್ಟರ್ ಅವ್ರ ಮನೇಲಿದ್ದಾರೆ. ಅವರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಕೇಳಿದೆ ಅಂತ ಹೇಳಿ. ಅವ್ರ ನಂಬರ್ ಫಸ್ಟ್ ಇತ್ತು, ಇವಾಗಿಲ್ಲ. ಅವ್ರ ನಂಬರ್ ಕಳಿಸ್ತೀನಿ ಸಿಸ್, ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಮಾಡ್ತೀನಿ. ಓಕೆ ಸಿಸ್. ಓಕೆ, ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ 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 ಬಾಯ್. ಹೇಳ್ಬೇಕು ಅಂದ್ರೆ ನಮ್ಮ ಮಕ್ಳು ಸಾಥ್ ಕೊಟ್ರು. ಮಾತಾಡ್ಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ರು. ಇವಾಗ ಸೈಲೆಂಟ್ ಆಗಿದ್ರು. ಈ ಲಾಸ್ಟ್ ಅಲ್ಲಿ ಬೈಬೇಕಾರ ಏನು ಇದ್ ಮಾತಾಡ್ಲಿಲ್ಲ. ಒಳ್ಳೆ ಚೆನ್ನಾಗಿತ್ತಲ್ಲ. ಆದ್ರೆ ನಮ್ಗೊಂಚೂರು ನರ್ವಸ್ ತರ. ಫಸ್ಟ್ ಟೈಮ್ ಅಲ್ವಾ ಮಾತಾಡ್ತಿರೋದು, ಒಂಥರ ಮಾತಾಡ್ಬೇಕು ಧೈರ್ಯವಾಗಿ. ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಕಾರ್ನರ್ ಇಂದ ಮಾತಾಡ್ಬೋದು. ಹುಡುಗ ಆದ್ರೆ ರಫ್ ಅಂಡ್ ಟಫ್ ಆಗಿ ಮಾತಾಡ್ಬೋದು. ಅವಾಗ ಚೆನ್ನಾಗಿರುತ್ತೆ. ನನಗೆ ನಮ್ಮ ಅಪ್ಪ ಅವರು ಮಾತಾಡ್ತಿದ್ರು. ನಮ್ಮ ಅಪ್ಪನ ಊರಲ್ಲಿ ಇದ್ರು. ನಮ್ ದೊಡ್ಡಪ್ಪ ನನಗ್ ಜೊತೆ ಸಂಘದಲ್ಲಿ ದುಡ್ಡು ಎತ್ಕೊಂಡಿದ್ರು, ಹಂಗೆ ಹಿಂಗೆ ಕಣಮ್ಮ ಅಂತ ನನಗೆ ಪ್ರ್ಯಾಂಕ್ ಮಾಡಕ್, ನನಗೆ ಯಾಮಾರ್ಸಕ್ ಮಾಡಿದ್ರು. ಅವಾಗ ನಾನು ಜೋರಾಗಿ ಮಾತಾಡಿದ್ದೆ, ಬನ್ನಿ ಮನೆ ಹತ್ರನೇ ಇದ್ದೀನಿ ಬನ್ನಿ. ಅದೊಂಥರ ಇರುತ್ತೆ. ನಮಗ್ ಪ್ರ್ಯಾಂಕ್ ಏನಾರ ಮಾತಾಡಿದ್ರೆ ಹೇಳಕ್ ಒಂಥರ ಇರುತ್ತೆ. ಅದನ್ನೇ ನಾವು ಬೇರೆಯವ್ರಿಗೆ ಮಾಡಕ್ರು ಒಂಥರ ಮುಜುಗರ ಇರುತ್ತೆ, ಒಂಥರ ನರ್ವಸ್, ಒಂಥರ ಭಯ ಭಯ ಅನ್ಸ್ತಿತ್ತು ನಂಗೆ ತುಂಬಾನೇ. ಒಂಥರ ಖುಷಿ ಆಯ್ತು ಇವ್ರಿಗೆ ಪ್ರ್ಯಾಂಕ್ ಮಾಡಿದ್ದು. ಅವ್ರಿಗೆ ಖುಷಿ ಪಡ್ತಿದ್ರಲ್ಲ, ಏನೋ ತಪ್ಪಾಗೆ ಇದ್ ಮಾಡ್ಲಿಲ್ವಲ್ಲ, ಆದ್ರಿಂದ ತುಂಬಾ ಖುಷಿ ಆಯ್ತು. ನೋಡೋಣ ಮತ್ತೆ ಯಾರಿಗೆ ಪ್ರ್ಯಾಂಕ್ ಮಾಡೋದಂತ. ಇವಾಗಲೇ ಸದ್ಯಕ್ಕೆ ಮಾಡಲ್ಲ ಅನ್ಸುತ್ತೆ ನಮ್ಮದವರು. ನೋಡೋಣ ನೆಕ್ಸ್ಟ್ ನವಿಗೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ. ಸೊ ನಾಳೆ ಒಂದು ಚಾಲೆಂಜ್ ವಿಡಿಯೋ ಮಾಡಿಸ್ಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ. ಚೆನ್ನಾಗಿತ್ತಾಳೆ.
ಸಿಗ್ತೀವಿ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ ನನಗೆ. ಓಕೆನಾ? ಬಾಯ್ ಬಾಯ್. ಬಾಯ್ ಬಾಯ್.